ನಮಸ್ಕಾರ. ಹಳೆ ಸೀರೆಯನ್ನ ನಾವು ಬಿಸಾಕೋ ಬದಲು ಹಳೆ ಸೀರೆ ಹೊಂದಿದ್ರೆ ಸಾಕು, ಸುಂದರವಾಗಿ ಕಾಣೋ ಒಂದು ಮನೆಯಲ್ಲಿ ಮ್ಯಾಟ್ ಮಾಡ್ಕೊಳೋದು. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯದು ಒಂದು ಸೀರೆ ತಗೊಂಡು 5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಕತ್ರಿಯಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಲ್ಲಾನು ಪೀಸ್ಗಳು ಮಾಡ್ಕೊಳ್ಳಿ. ನಾನು ಅಷ್ಟೇ ಎಲ್ಲ ಪೀಸ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸೀರೆ ಪೀಸ್ನ ಒಂದು ಪೈಪ್ ಅನ್ನು ತಗೊಂಡು ಪೈಪ್ ಅಲ್ಲಿ ಈ ಕಡೆಯಿಂದ ಆ ಕಡೆ ಸೇರಿಸ್ಕೊಳ್ಳಿ. ಯಾವ್ದಾದ್ರು ಸಣ್ಣ ಪೈಪೇ ತಗೊಳ್ಳಿ, ಜಾಸ್ತಿ ದಪ್ಪ ಇರೋದ್ ಬೇಡ. ಪೈಪ್ ತಗೊಂಡಿರ್ತಿರಲ್ಲ ಅದರಲ್ಲಿ ಒಂದು ಕೊನೆ ಸೀರೆನ ಅದ್ರಲ್ಲಿ ಹಾಕ್ಬಿಟ್ಟು ಒಂದು ಕಡ್ಡಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಸೇರಿಸ್ಕೊಳ್ಳಿ. ಸೀರೆ ಆ ಕಡೆ ಬರುತ್ತಲ್ಲ ಆ ಸೀರೆನ ಪೈಪ್ಗೆ 1-2 ಗಂಟೆ ಹಾಕೊಳ್ಳಿ. ಮತ್ತೆ ದಾರವನ್ನು ತಗೊಂಡು ಅಷ್ಟೇ, ದಾರದಲ್ಲೂ ಅಷ್ಟೇ ಗಟ್ಟಿಯಾಗಿ ಬಿಚ್ಚೋಗ್ದಿರೋ ಇರೋ ತರ 1-2-3 ಸುತ್ತ ಹಾಕ್ಬಿಟ್ಟು ಅದನ್ನು ಅಷ್ಟೇ ಗಂಟೆ ಹಾಕೊಳ್ಳಿ. ಮತ್ತೆ ಕತ್ರಿಯಿಂದ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಳ್ಳಿ. ಪೈಪ್ ಒಳಗಡೆ ಸೇರಿಸಿರ್ತೀವಲ್ಲ ಒಂದ್ ಸೀರೆ ಪೀಸು ಹಾಗೆ ಇರ್ಲಿ, ಉದ್ದಕ್ಕೆ ಹಾಗೆ ಬಿಟ್ಬಿಡಿ. ಇನ್ನೊಂದ್ ಸೀರೆ ಪೀಸ್ ತಗೊಂಡು ಪೈಪ್ಗೆ ಒಂದ್ ಸುತ್ತ ಹಾಕ್ಬಿಟ್ಟು 1-2 ಗಂಟೆ ಹಾಕೊಳ್ಳಿ. ನಾವು ಸೂಜಿ ದಾರದಲ್ಲಿ ಬೇಕಾದ್ರೂ ಹೊಲ್ದ್ಕೊಬಹುದು. ನಾನು 2 ಗಂಟೆ ಹಾಕ್ಬಿಡ್ತಾ ಇದೀನಿ. 2 ಗಂಟೆ ಹಾಕ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಈ ತರ ಹೂವು ಕಟ್ತೀವಲ್ಲ ಆ ತರ 1 ಗಂಟೆ ಹಾಕೊಂಡ್ ಬರ್ಬೇಕು. ಒಂದ್ ಕೈಯಲ್ಲಿ ಪೈಪ್ ಇಟ್ಕೊಂಡು ಸೀರೆನ 1 ಗಂಟೆ ಪೈಪ್ ಎಷ್ಟು ಇಡ್ಸುತ್ತೋ ಫುಲ್ ಅಷ್ಟನ್ನು ಹಾಕೊಳ್ಳಿ. ಎಷ್ಟು ಪೈಪ್ ಇದೆಯೋ ಅಷ್ಟೇನು ಅಷ್ಟೇ. ನಾನು ಒಂದ್ ಸೀರೆ ಪೀಸು ಫುಲ್ ಎಲ್ಲಾನು ಹಾಕ್ಬಿಟ್ಟು ತೋರಿಸ್ತಾ ಇದೀನಿ. ಎಲ್ಲಾನು ಅಷ್ಟೇ ನಿಧಾನವಾಗಿ ಒಂದೊಂದೇ ಗಂಟುಗಳು ಅಷ್ಟೇ ನಿಧಾನವಾಗಿ ಗಟ್ಟಿಯಾಗಿ ಎಳ್ಕೊಳ್ತಾ ಇರಿ. ನನ್ನ ಕೈಯಲ್ಲಿ ಫುಲ್ ಪೈಪ್ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕೊಳ್ಳಿ. ಹಳೆ ಸೀರೆ ಹೊಂದಿದ್ರೆ ಸಾಕು, ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಂಡು ಮ್ಯಾಟ್ನು ಅಷ್ಟೇ ಜಾಸ್ತಿ ಟೈಮೂ ಆಗೋದಿಲ್ಲ ಈ ತರ ಮಾಡ್ಕೊಳ್ಳೋದಕ್ಕೆ. ನಾನು ಫುಲ್ ಪೈಪ್ ಎಲ್ಲಾನು ಹಾಕೊಳ್ತಾ ಇದೀನಿ. ಈ ತರನೇ ಫುಲ್ ಪೈಪ್ ಹಾಕಿದ್ದಾದ್ಮೇಲೆ ಸೀರೆ ಕೆಳಗಡೆ ಇರುತ್ತಲ್ಲ ಅದ್ರೊಳಗಡೆ ಎಲ್ಲಾನು ಅಷ್ಟೇ ಎಳ್ಕೊಬೇಕು. ನಿಧಾನವಾಗಿ 1 ಗಂಟೆ ಹಾಕಿರೋದನ್ನು ನಿಧಾನವಾಗಿ ಉದ್ದಕ್ಕೂ ಎಳ್ಕೊಂಡು ಹೋಗ್ತಾ ಇದ್ರೆ ಸಾಕು. ಸೀರೆ ಪೀಸ್ ಎಷ್ಟಿದೆಯೋ ಅಷ್ಟು ಪೀಸ್ಗಳನ್ನು ಅಷ್ಟೇ ಇದೇ ತರನೇ ಮಾಡ್ಕೊಬೇಕು. ಮನೆಯಲ್ಲಿ ಹಳೆ ಸೀರೆ ಆಗ್ಲಿ ಹಳೆ ವೇರ್ಗಳಾಗ್ಲಿ ಇದ್ರೆ ಸಾಕು, ಈಸಿಯಾಗಿ ನಾವು ಈ ತರ ಮ್ಯಾಟ್ ಮಾಡ್ಕೊಬಹುದು. 2 ಸಲ ಪೈಪ್ ತುಂಬಾ ಹಾಕೊಂಡ್ಬಿಟ್ಟು ಕೆಳಗಡೆ ಇನ್ನು ಸೀರೆ ಪೀಸ್ ಇರುತ್ತಲ್ಲ ಅದ್ರೊಳಗಡೆ ಎಲ್ಲ ನಿಧಾನವಾಗಿ ಒಂದೊಂದೇ ನಿಧಾನವಾಗಿ ತೆಗೆದುಕೊಂತಾ ಇರ್ಬೇಕು. ಮತ್ತೆ ಲಾಸ್ಟ್ ಆಗ್ಬಿಟ್ಟಿದ್ದಾದ್ಮೇಲೆ ಇನ್ನೊಂದು ಪೀಸ್ನ 2 ಗಂಟೆ ಹಾಕೊಳ್ಳಿ. ಇದೇ ತರನ ಗಂಟೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕತ್ರಿಯಿಂದ ಕಟ್ ಮಾಡ್ಕೊಂಬಿಡಿ. ಮತ್ತೆ ಫಸ್ಟ್ ನಾವು ಯಾವ ತರ ಹಾಕೊಂಡ್ ಬಂದಿರ್ತೀವೋ ಅದೇ ತರನೇ ಹೂ ಕಟ್ಟೋ ತರ ಪೈಪ್ಗೆ 1 ಗಂಟೆ ಹಾಕೊಂಡ್ ಬರ್ತಾ ಇರೋದು. ಇದೇ ತರನೇ ಎಷ್ಟು ಪೀಸ್ಗಳಿದೆಯೋ ಅಷ್ಟು ಪೀಸ್ಗಳನ್ನು ಇದೇ ತರನೇ ಮಾಡ್ಕೊಳ್ಳಿ. ಎಲ್ಲಾ ಸೀರೆ ಪೀಸ್ಗಳನ್ನು ಲಾಸ್ಟ್ ವರೆಗೂ ಇದೇ ತರನೇ ಮಾಡಿದ್ದಾದ್ಮೇಲೆ ಎಕ್ಸ್ಟ್ರಾ ಸೀರೆ ಇದ್ರೆ ಪೈಪ್ಗೆ ಲಾಸ್ಟ್ ಅಲ್ಲಿ ಯಾವ ತರ ಗಂಟೆ ಹಾಕೊಂಡು ಅದೇ ತರನೇ ಹಾಕೊಂಡು ಆ ಪೈಪ್ಗೆ ದಾರ ಕಟ್ಟಿರ್ತೀವಲ್ಲ ದಾರನು ಬಿಚ್ಚಿಬಿಡಿ. ಮತ್ತೆ ಒಳಗಡೆ ಸೀರೆ ಇರುತ್ತಲ್ಲ ಆ ಸೀರೆ ಒಳಗಡೆ ನಿಧಾನವಾಗಿ ಸ್ವಲ್ಪ ಟೈಟ್ ಆಗಿದ್ರೆ ಗಂಟೆಗಳನ್ನ ಅದನ್ನ ನಿಧಾನವಾಗಿ 1 ಗಂಟೆ ಮುಂದಕ್ಕೆ ತೆಗೆದುಕೊಳ್ತಾ ಇರಿ. ಸೀರೆ ಫುಲ್ ಎಲ್ಲಾನು ಇದೇ ತರನೇ ತೆಗೆದುಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಸೀರೆ ಇರುತ್ತಲ್ಲ ಎಕ್ಸ್ಟ್ರಾ ಆ ಸೀರೆನೂ ಅಷ್ಟೇ ಗಂಟೆ ಹಾಕೊಳ್ಳಿ. 2 ಗಂಟು ಈ ಸೈಡು ಅಷ್ಟೇ ಎಕ್ಸ್ಟ್ರಾ ಇರೋ ಸೀರೆನ ಕಟ್ ಮಾಡ್ಬಿಟ್ಟು ಅದನ್ನು ಅಷ್ಟೇ 2 ಗಂಟೆ ಹಾಕೊಳ್ಳಿ. ಮತ್ತೆ ರೌಂಡ್ ಆಗಿ ಸ್ವಲ್ಪನೇ ಸುತ್ಕೊಂಡು ಸೂಜಿ ದಾರದಲ್ಲಿ ಬೇಕಾದ್ರೂ ಹಾಗೆ ಹೊಲ್ದ್ಕೊಬಹುದು. ಕೆಳಗಡೆ ಒಂದು ಬಟ್ಟೆ ಇಟ್ಬಿಟ್ಟು ರೌಂಡ್ ಆಗಿ ಸುತ್ಬಿಟ್ಟು ನಾನು ಹೊಲಿತಾ ಇದ್ದೀನಿ. ಬಟ್ಟೆಗೂ ಸೇರಿಸ್ಕೊಂಡು ಸೀರೆ ನಾವು ಮ್ಯಾಟ್ ಮಾಡ್ಕೊಂಡ್ ಬಂದಿರ್ತೀವಲ್ಲ ಅದನ್ನು ಅಷ್ಟೇ 2ಗೂ ಸೇರಿಸ್ಕೊಂಡು 1 ಗಂಟೆ ಹಾಕೊಂಡು ಬನ್ನಿ. ಸ್ವಲ್ಪ ದೂರಕ್ಕೆ ಒಂದೊಂದು ಇದೇ ತರನೇ ಒಳಗೆ ಹಾಕೊಂಡ್ ಬನ್ನಿ. ಪೂರ್ತಿ ರೌಂಡ್ ಆಗಿ ಸ್ವಲ್ಪನೇ ಸುತ್ಕೊಬೇಕು. ಮತ್ತೆ ಲಾಸ್ಟ್ ವರ್ಗುನು ಹೊಲ್ದ್ಕೊಂಡ್ಬರ್ಬೇಕು. ನಾನು ಅಷ್ಟೇ ಲಾಸ್ಟ್ ವರ್ಗು ಹೊಲ್ದಿದ್ದಾಯ್ತು. ರೌಂಡ್ಗಿನ ಎಕ್ಸ್ಟ್ರಾ ಇರೋ ಆಚೆ ಕಡೆ ಇರುತ್ತಲ್ಲ ಬಟ್ಟೆ ಆ ಬಟ್ಟೆನೆಲ್ಲಾನು ಕತ್ರಿಯಿಂದ ಕಟ್ ಮಾಡ್ಬಿಟ್ಟು ಮ್ಯಾಟ್ ಒಳಗಡೆನೆ ಸೇರಿಸ್ಬಿಟ್ಟು ಒಂದೊಂದು ಹೊಲಿಗೆ ಹಾಕೊಂಡ್ ಬನ್ನಿ. ಲಾಸ್ಟ್ ಸುತ್ತನಲ್ಲಿ ನಾನು ಅಷ್ಟೇ ಒಳಗಡೆನೆ ಸೇರಿಸ್ಬಿಟ್ಟು ಎಲ್ಲಾನು ಲಾಸ್ಟ್ ವರ್ಗುನು ಹೊಲಿಗೆ ಹಾಕೊಂಡ್ ಬಂದಿದ್ದೀನಿ. ಈ ತರ ಹಾಕೊಳ್ಳೋದ್ರಿಂದ ತುಂಬಾ ದಿನನೂ ಬಾಳಕೆನೂ ಬರುತ್ತೆ. ಒಂದ್ ಸೀರೆ ಇದ್ರೆ ಸಾಕು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಮ್ಯಾಟ್ನು ಅಷ್ಟೇ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.